ಕರೀಲಿಲ್ಲ ಮೇಡಮ್. ನೀವು ಮಧ್ಯ ಬರಬೇಡಿ, ಹೋಗ್ಲಿ. ಹೋಗ್ತಾ ಇರ್ಬೇಕಾದ್ರೆ ಕೇಳಪ್ಪ, ಲಕ್ಷ್ಮಮ್ಮ ಓನರ್ ಆದ್ಮೇಲೆ ನೀನ್ ಪ್ರಸಾದಿ ಬರ್ಬಾರ್ದು ಅಂದ್ಮೇಲೆ ಲಕ್ಷ್ಮಮ್ಮ ಬರ್ಲಿ, ನೀನ್ ಯಾಕೆ ಬಂದಿದ್ದೆ? ನಾನು ಈಗ ಇವ್ರು ಕೇಳೋದಕ್ಕೆ ಕೇಳ್ತಾ ಇದ್ದೀನಿ. ಅದು ಆ ವಿಚಾರ ಬೇಡ. ಲಕ್ಷ್ಮಮ್ಮನ ವಿಷಯ ತಾನೆ. ಲಕ್ಷ್ಮಮ್ಮನ ಕೋರ್ಟ್ ಕರ್ಸುತ್ತೆ. ನೀನು ಡೂಪ್ಲಿಕೇಟ್ ಮಾಡ್ಸಿದ್ದೀರಾ. ನಾನು ಡೂಪ್ಲಿಕೇಟ್ ಮಾಡಿದ್ರೆ ನಾನು ಜೈಲಿಗೆ ಹಾಕ್ಸಿದ್ರೆ ನಿಮ್ಮ ಸಿಸಿ ಕ್ಯಾಮ್ರಾ ಐತಲ್ಲ ಮೇಡಮ್, ಸರ್ಚಿ ನೋಡಿ ಮೇಡಮ್. ಹೋಗ್ಲಿ, ಸಿಸಿ ಕ್ಯಾಮ್ರಾ ಇದೆಯಲ್ಲ, ನಾವೆಲ್ಲ ಕಳ್ತನ ಮಾಡಿದ್ವಲ್ವಾ? ಕುಮಾರ್ ಅಂತ ಬಂದ್ರಿ ಆ ಕಡೆಗೆ, ಆ ಕಡೆಗೆ ಹೋಗ್ರಿ. ನಿಮಗೆ ನೋಡಿ ಅಲ್ಲ ಹುಡುಗರೆಲ್ಲ ಅವ್ರು ನಮ್ಮೋರೆ, ಅವರು ಮಾತಾಡ್ತಾರೆ. ಅಪಾರವಾದ ಗೌರವ ಇದೆ ನಮಗೆ. ಗೌರವ ಬೇಡ, ಇದನ್ನ ಹೆಂಗ್ರಿ ನಾನು ಕಾನೂನಿ ಗೌರವ ಕೊಡಿ ಮೇಡಮ್. ಹೆಂಗ್ ಹೊಡೆದ್ರಿ? ಅಲ್ಲ, ಕಾನೂನಿ ಗೌರವ ಕೊಡಿ ಮೇಡಮ್. ಕಾನೂನಿ ಕೊಡ್ತಾರೆ. ಸರ್ವೆ ನಂಬರ್ ಮೇಲೆ ಕೊಡ್ಲಿ, ನಾನು ಕೊಡ್ತೀನಿ. ನನ್ನ ಸರ್ವೆ ನಂಬರ್ ಅಲ್ಲ ಅವ್ರು ಕೊಟ್ಟಿರೋದು. ನಿಮ್ಮ ಸರ್ವೆ ನಂಬರ್ ಅಂತ ಪ್ರೂವ್ ಮಾಡ್ತೀನಿ ಮೇಡಮ್. ನಿಮ್ದು 5 ಕುಂಟೆ, ನಂದು 40-60. ಅರ್ಥ ಆಯ್ತಾ? ಗೊತ್ತು ನನಗೆ. 40-60 ಅಲ್ಲಿ 5 ಕುಂಟೆ ಇಲ್ರಿ, ನೀವೇ ಹೇಳ್ರಿ. ಹೌದು ಮೇಡಮ್. 55ನೇ ಇಸ್ವಿಯಿಂದ ಇವ್ರು ಟ್ಯಾಕ್ಸ್ ಕಟ್ಟಿಲ್ಲ. ನೀವು ಮೋಸ ಮಾಡಿದ್ರೆ ಶ್ರೀಮತಿ 12 ವರ್ಷ, 15 ವರ್ಷ, 25 ವರ್ಷ ಶ್ರೀಮತಿ ಕಟ್ಟಿವಳೆ. 12 ವರ್ಷ ಹುಡುಗ ಕಟ್ಟಿದ್ದಾನೆ, ನಾನು 6 ವರ್ಷ ಕಟ್ಟಿದ್ದೀನಿ. ಯಾರ್ದು ಜಾಗ ಅಲ್ಲಿವರೆಗೂ ಇವರೆಲ್ಲ ಹೋಗಿದ್ರು. 3 ಕೈ ಬದಲಾಗೋರ್ಗು ಇವರೆಲ್ಲ ಹೋಗಿದ್ರು. ಯಾಕೆ ಮಾರಕ್ ಬಿಟ್ರು? ನಾನ್ ತಗೊಂಡಿರೋದು ಇವಾಗ. ಪ್ರವೇಶ ಮಾಡಿರ್ವಲ್ಲ ಮೇಡಮ್. ನಮ್ಮ ನೀವು ಪೇಪರ್ ಕೊಡ್ತೀನಿ, ನಿಮಗೆ ಕನ್ನಡ ಓದಕ್ ಬರುತ್ತೆ ಹೇಳಿ. 25 ವರ್ಷ ಶ್ರೀಮತಿ ಇದ್ದಾಳೆ, 12 ವರ್ಷ ಗಿರೀಶ್ ಇದ್ದಾನೆ, 6 ವರ್ಷ ನಾನಿದ್ದೀನಿ. ಅದೆಲ್ಲ ಆದ್ಮೇಲೆ ಹೆಂಗೆ ಇವ್ರು ಇವತ್ತು ಬರ್ತಾರೆ ಎಷ್ಟಾಯ್ತು ಅಂತ. ಆಮೇಲೆ ಹೆಚ್ಚೋರಮ್ಮ ಒತ್ತಲಿಸಿದ್ದಾರೆ ಅಂತ ಹೇಳಿ ಎಲ್ರಿ ಒತ್ತಲಿಸಿದೀವಿ ನೋಡ್ರಿ, ಈಗ ಅಳತೆ ಮಾಡ್ರಿ, ಒತ್ತಲಿಸಿದೀವಿ ಅಂತ ಹೇಳಿದ್ದು ನಿಮಗೆ ಮೋಸ ಮಾಡಿದ್ರ ಯಾರು ಯಾರು ವೀಡ ಅಂತ ಹೇಳ್ತಾರಲ್ಲ, ಅದು ಅವ್ರದ್ದು, ಇದು ನಮ್ದು. ನಿಮ್ ತರ ಫೇಕ್ ತರ ಮಾತಾಡಲ್ಲ ನಾನು, ಅದು ಅವ್ರದ್ದು. ಇದು ಇಲ್ಲ ಮೇಡಮ್, ನಿಮಗೆ ಮೋಸ ಮಾಡಿದ್ರೆ ಅವ್ರಿಗೂ 15 ವರ್ಷದಿಂದ ಬ್ಲಾಕ್ ಮೇಲ್ ಮಾಡ್ತಾರ್ರಿ, ದುಡ್ಡು ಕೊಡ್ಬೇಕಂತ. ರೌಡಿಸಮ್ ಅಂತ ಇವ್ರು. 8 ನಿಮಿಷ ನನ್ನ ಜೊತೆ ಮಾತಾಡಿದ್ರು. ಎಲ್ಲ ಹೋಗ್ಬಿಟ್ಟಿದ್ದೀರಾ ಅಂದ್ರೆ ನಾನು ಎಲ್ಲೂ ಹೋಗಿಲ್ಲ, ತೋಟದಲ್ಲಿದ್ದೀನಿ. ಬಾರಪ್ಪ, ತೋಟಕ್ಕೆ ಕರೀತಾರೆ ಮೇಡಮ್ ಅಂದ್ರೆ ಅರ್ಥ ಏನ್ರಿ? ಹೆಣ್ಮಕ್ಳು ಮಾತಾಡ್ಬೋದೇನ್ರಿ? ಯಪ್ಪ ಈ ಮಾತಾ ಅವ್ರು ಆ ಥರ ಹೇಳ್ತಾರೆ ಮೇಡಮ್. ನಾನು ತೋಟಕ್ಕೆ ಅಂದ್ರೆ ನೀವೆಲ್ಲ ಹೋಗ್ಬಿಟ್ರಿ, ನಾವೆಲ್ಲ ಹೋಗಿದ್ವಿ, ತೋಟದಲ್ಲಿದ್ವಿ, ಬಾರಪ್ಪ ಆಯ್ತು. ನಿಂದು ಯಾವ ಊರಪ್ಪ? ನಿಮ್ದು ಯಾವ ಊರು? ಕಟ್ಟಾಯದಲ್ಲಿ ಇಷ್ಟು ವರ್ಷ ಏನಪ್ಪ ಮಾಡ್ತಿದ್ದೆ? ಈ ಜಾಗ ತಗೊಂಡು ಅವ್ರು ಎಷ್ಟು ಶ್ರೀಮತಿ ಎಷ್ಟು ಆಗಲ್ಲ, ನಾನು ಆ ಜಾಗ ನೋಡಲ್ಲ. ನೀನ್ ಯಾಕೆ ಬಂದು ಒಂದಿನ ನಾನು 3 ಸರಿ JCB ಕ್ಲೀನ್ ಮಾಡಿದ್ದೀನಿ, ನೀನ್ ಯಾಕಪ್ಪ ಕ್ಲೀನ್ ಮಾಡಿಲ್ಲ? ಅಲ್ಲ, ನಾನು ಕ್ಲೀನ್ ಮಾಡುವಾಗ ನೀನ್ ಏನ್ ಮಾಡ್ತಿದ್ದೆ? ಅಲ್ಲಪ್ಪ, JCB ಕ್ಲೀನ್ ಮಾಡುವಾಗ ನೀನ್ ಏನ್ ಮಾಡ್ತಿದ್ದೆ? ಉತ್ತರ ಕೊಡು ರೀ. ನಾನು JCB ಕ್ಲೀನ್ ಮಾಡುವಾಗ ನೀನ್ ಏನ್ ಮಾಡ್ತಿದ್ದೆ? ನೀವು ಕೆಲಸ ಶುರು ಮಾಡಿದಾಗ ನಾನು ಅದಕ್ಕೆ ಮುಂಚೆ ನಾನು ತಗೊಂಡ್ರೆ ತೋರಿಸ್ತೀನಿ ಇವ್ರಿಗೆ, ನೀನು ತೋರಿಸು. ನಾನು ತೋರಿಸಿದ್ದೀನಿ, ಕೋರ್ಟಿಗೂ ತೋರಿಸಿದ್ದೀನಿ, ಮೀಡಿಯಾಕ್ಕೂ ಕೊಟ್ಟಿದ್ದೀನಿ. ಇದ್ರ ಮೇಲೆ ಇಲ್ಲ, ಯಾವುದು ಹೊಡೆಯಕ್ ಆಗ್ಲಿಲ್ಲ. ನೀನ್ ಯಾವ್ದೋ ಬೇರೆ ಇಲ್ಲ, ಇದ್ರ ಹತ್ರ ಬರಬೇಡ. ಇದ್ರ ಮೇಲೆ ಇಲ್ಲ, ಯಾವ್ದೋ ಎಲ್ಲ ಐತೆ ಹುಡ್ಕೋ. ನೀನ್ ನನ್ನ ಸೈಟ್ ಮೇಲೆ ಇಲ್ಲ. ನನ್ನ ಸೈಟ್ ಹೊಡಿ ಕೊಟ್ಟಿದ್ದೀನಿ ಮೇಡಮ್. ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಜಾಗ. ಸರ್ವೆ ಅವ್ರನ್ನ ಕರಿ. ಈಗ ನೀವು ಕರೀರಿ ಅಂದ್ರೆ ಕೈಗೆ ಬಂದ್ಬಿಡ್ತಾರೆ. ನಿಮಗೆ ಬೇಕಾ ನೀವು ಕರೆಸ್ಬೇಕು? ಮೂಲತಃ ಸರ್ವೆ ನಂಬರು ಚೆಕ್ ಬಂದಿದೆ, ಮೂಲತಃ ಸರ್ವೆ ನಂಬರ್ ಇದೆ, ಚೆಕ್ ಬಂದಿದೆ. ಅಲ್ಲ, ನೀವು ಯಾರು? ಸೈಟ್ ಓನರ? ಬಂದ್ರಿ ಇಲ್ಲಿ, ನೀವು ಎಲ್ಲ ಮಾತಾಡ್ರಿ. ಅಷ್ಟನ್ ಮಗ ಬರ್ಬೇಡ್ದು, ಸೈಟ್ ಇರೋರು ಮಾತ್ರ ಬರ್ಬೇಕು. ಈಗ ಆಯ್ತು, ಒಂದ್ ನಿಮಿಷ ಬನ್ರಿ ಇಲ್ಲಿ. ಒಂದ್ ಮೀಡಿಯಾ ಸಪರೇಟ್ ತಗೊಳ್ರಿ ಇವ್ರದ್ದು, ತಗೊಳ್ರಿ ಇವ್ರದ್ದು. ತಗೊಂಡ್ ಬನ್ರಿ, ಹೇಳ್ರಿ ಏನೇನು ಹೇಳ್ತೀರ. ಬನ್ರಿ, SP ಕೊಡ್ಬೇಕು, ಬನ್ರಿ ಹೇಳ್ರಿ, ಕೇಳ್ರಿ ಏನೇನು ಹೇಳಪ್ಪ. ಈಗ ನಿಧಿಗೆ ಇಲ್ಲಿ ಬಿಟ್ಕೊಡ್ಬೇಕಾ? ಕೋರ್ಟಿಂದ ನಿಮಗೆ ಆದೇಶ ಇದ್ರೆ ತಗೊಳ್ಳಿ, ಕೋರ್ಟಿಂದ ಆದೇಶ ಇದ್ರೆ ತಗೊಳ್ಳಿ, ನೀವೇ ತಗೊಳ್ಳಿ. ಇವೆಲ್ಲ ಬೇಡ, ನೀನು ಬಿಟ್ಕೊಡ್ಬೇಕಾ? ಕೋರ್ಟಿಂದ ನಿಮ್ಮಂತಲ್ಲೇ ಬಂದ್ರೆ ನೀವೇ ತಗೊಳ್ಳಿ. ನೀನು ಯಾಕೆ ಬಂದಿದ್ಯಾ? ನೋಟಿಸ್ ಏನಂತ ಕೊಟ್ಟಿದ್ಯಾ? ನೋಟಿಸ್ ಯಾರ ಹೆಸರು ಕೊಟ್ಟಿದ್ಯಾ? ನಿಮ್ಮ ಹೆಸರೇ ಕೊಟ್ಟಿದ್ದೀನಿ. ತೋರಿಸಿ. ಈಗ ನೋಡ್ರಿ, ನಮ್ಮ ಯಜಮಾನ್ರ ಹೆಸರು, ನಮ್ಮ ಹೆಸರು ಯಾವ ನೋಟಿಸ್ ಬಂದಿಲ್ಲ. ಫೇಕ್ ನೋಟಿಸ್ ಮಾಡಿರೋ ಪುಷ್ಪ ಅರುಣ್ ಕುಮಾರ್ ಅಂತ ಯಾವ ನೋಟಿಸ್ ಬಂದಿಲ್ಲ. ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ರಿ ಪುಷ್ಪ ಅರುಣ್ ಕುಮಾರ್ ತೆಗೀರಿ. ಮೇಡಮ್, ಎಲ್ಲ ದಾಖಲೆ ಕೋರ್ಟಿಂದ ತೆಗೆದು ನಾವು ಕೊಟ್ಟಿದ್ದೀವಿ. ಇವತ್ತು ಮೀಡಿಯಾ ಕೊಡ್ರಿ. ಮೀಡಿಯಾಕ್ಕೂ ಕೊಟ್ಟಿದ್ದೀವಿ ನಾವು. ಎಲ್ರಿ ಪುಷ್ಪ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೆ. ನಮಗೆ ನೋಟಿಸ್ ಬಂದಿದೆಯಾ? ಪುಷ್ಪ ಅರುಣ್ ಕುಮಾರ್ ನೋಟಿಸ್ ಕೋರ್ಟಿಗೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದೀವಿ ಇವತ್ತು. ಕೋರ್ಟ್ ಬೇಡ, ಇವಾಗ ಮೀಡಿಯಾ. ನೀವೇ ಅಲ್ವಾ ಮೇಡಮ್ ಕೋರ್ಟಿಗೆ ಹೋಗಿರೋದು? ಈಗ ನಾನಲ್ಲ, ನೀನು ಕೋರ್ಟಲ್ಲಿ ನನ್ನ ಆಯ್ತು ಬಂದೆ. ಯಾರು? ನಾನೇ ಹೋಗ್ಲಿ.
ಹೌದು. ಮತ್ತೆ ಯಾಕೆ ಹೋದ್ರು? ಯಾವಾಗ ಹೋಗಿದ್ದು ನೀವು? ಯಾವಾಗ ನೀನು ಹೋದ್ಮೇಲೆ ನಾವು ಈಗ ಇತ್ತೀಚೆಗೆ ಹೋಗಿದ್ದೀರಿ ನೀವು? ಇತ್ತೀಚೆಗೆ ನೀನು ಹೊಡೆದಾಕಿದ್ದಕ್ಕೆ ಡೆಮಾಲಿಷನ್ ಇದು ಡಿಫಾರ್ಮೇಷನ್ ನೋಡಿದ್ಯಾ? ನೀನು ನೋಡಿದ್ಯಾ? ನೀವು ಬಂದಿಲ್ಲ